ಗೆರೆ ಸಮೀಪದಲ್ಲಿರುವ ಹರಿಹರ ದೇವಸ್ಥಾನವು ಈ ದೇವಸ್ಥಾನ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ನಾವು ನೋಡ್ಬೋದು. ನಾವು ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಅಲ್ಲೊಂದು ಆಂಜನೇಯ ಸ್ವಾಮಿ ಇದೆ ನೋಡಿ, ಫಸ್ಟಿಗೆ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದೆ ಮೂರ್ತಿ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ ಕಂಬ ನೋಡಿ, ನೋಡಿದಂಗೆ ಗೊತ್ತಾಗುತ್ತೆ ಚೌಕಾಕಾರದಲ್ಲಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಗಳೆಲ್ಲ ಈ ಥರ ಚೌಕಾಕಾರದಲ್ಲೇ ಆಲ್ಮೋಸ್ಟ್ ಆಲ್ ಇರೋದು. ಈ ಬೇಲೂರು ಹಳೇಬೀಡಲ್ಲೂ ಕೂಡ ವಾಸ್ತುಶಿಲ್ಪ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಹೋದರೆ ಒಂದು ಸತಿ ನೋಡ್ಕೊಂಬನ್ನಿ, ಅದು ಸಖತ್ತಾಗಿದೆ ವಾಸ್ತುಶಿಲ್ಪ ಮಾತ್ರ. ಇಲ್ಲೂ ಕೂಡ ತುಂಬ ಸುಂದರವಾಗಿಯೇ ವಾಸ್ತುಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಕಂಬಗಳಂತೂ ತುಂಬ ಸುಂದರವಾಗಿ ನನ್ನ ಕಣ್ಣಿಗೆ ಕಾಣ್ತಾ ಇತ್ತು. ಯಾರೇ ಹೋದರೂ ಅಷ್ಟೇ ಸುಂದರವಾಗಿ ಕಾಣುತ್ತೆ ನೋಡಿ, ಎಷ್ಟು ಕಂಬಗಳಿದ್ದಾವೆ, ತುಂಬ ಚೆನ್ನಾಗಿದೆ ನೋಡಿ. ಈ ಟಾಪಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅವಾಗಿನ ದೇವಸ್ಥಾನಗಳು ಹಳೇ ರಾಜರ ದೇವಸ್ಥಾನಗಳೇ ಒಂಥರ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಕಣ್ಣಿಗೆ. ಮೇಯ್ನ್ ಏನಪ್ಪ ಅಂದರೆ ಈ ಥರದ ಇರ್ತಕ್ಕಂತಹ ದೇವಸ್ಥಾನಗಳಲ್ಲಿ ತುಂಬ ಸೈಲೆಂಟ್ ಇರುತ್ತೆ, ಮನಃಶಾಂತಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಹಿಂದೂ ದೇವರಾದ ವಿಷ್ಣು ಮತ್ತು ಶಿವನ ಸಮ್ಮಿಲನದ ಜೊತೆಗೆ ಈ ದೇವರನ್ನು ನಾವಿಲ್ಲಿ ಕಾಣ್ಬೋದು. ಈ ದೇವರ ಪ್ರತಿಮೆ ಬಲಗೈಯಲ್ಲಿ ಶಿವನ ಗುಣಲಕ್ಷಣಗಳು ಹಾಗೂ ಎಡಗೈಯಲ್ಲಿ ವಿಷ್ಣುವಿನ ಗುಣಲಕ್ಷಣವನ್ನು ನಾವು ಈ ಪ್ರತಿಮೆಯಲ್ಲಿ ಕಾಣ್ಬೋದು. ಅಂದರೆ ಹರಿಹರೇಶ್ವರನ ಪ್ರತಿಮೆಯಲ್ಲಿ ನಾವು ಕಾಣ್ಬೋದಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ನಾವು ಅನೇಕ ಶಾಸನಗಳನ್ನ ಕೂಡ ನೋಡ್ಬೋದು. ನೀವೇನಾದರೂ ಹೋದರೆ ಆ ಶಾಸನಗಳೇನಾದರೂ ನಿಮಗೆ ಓದೋದಕ್ಕೆ ಬಂದರೆ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿರ್ತಕ್ಕಂಥ ಶಾಸನಗಳು ಹಳೆಗನ್ನಡನ ಅಥವಾ ಸಂಸ್ಕೃತನ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಮೋಸ್ಟ್ಲಿ ಹಳೆಗನ್ನಡ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ ಹಳೆಗನ್ನಡ ಅಂತ? ಕೆಲವಂತೂ ಜಾಗದಲ್ಲಂತೂ ನೋಡಿ, ಇಲ್ಲಿ ಎಷ್ಟು ಗುಂಡಿ ಬಿದ್ದಿದೆ. ಇದೇನಾದರೂ ಸ್ಪೆಷಲ್ಲು ಸೂಚನೆ ಅನಿಸುತ್ತಾ? ಎಷ್ಟು ಚಿಕ್ಕ ಪುಟ್ಟ ಗೋಪುರಗಳೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಹಾಗೆ ಈ ಪುಟ್ಟ ವಿಗ್ರಹ ನೋಡಿ, ನೋಡ್ತಾ ಇದ್ದೀರಾ ನೀವೇನೆ. ಹರಿಹರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನೋಡ್ತಾ ಇದ್ರೆ ನೋಡಿ, ಎಷ್ಟು ಹಳೆ ವಿಗ್ರಹ ಚೆನ್ನಾಗಿ ಶಿಲ್ಪಿಗಳು ಕೆತ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ನಾನಿದನ್ನು ಸುಮ್ಮನೆ ಅಂತೂ ಹೇಳ್ತಾ ಇಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಹಾಗೆ ಯಾವುದೇ ಊರಿಗೆ ಹೋದರೂ ಫಸ್ಟು ವಿಗ್ರಹ ಕಾಣಿಸೋದೆ ಆಂಜನೇಯ ಸ್ವಾಮಿ ವಿಗ್ರಹ. ಮತ್ತು ಅದು ಏನಕ್ಕೆ ಆಂಜನೇಯ ಸ್ವಾಮಿ ವಿಗ್ರಹನ ಕೆತ್ತನೆ ಮಾಡಿರ್ತಾರೆ ಅನ್ನೋದನ್ನ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನನಗಂತೂ ಗೊತ್ತಿಲ್ಲ.
ಇಷ್ಟು ಶಾಸನಗಳನ್ನ ಇವರು ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಗ್ರೇಟ್ ಅಂತ ಹೇಳ್ಬೋದು ಕಣ್ರಿ ಈ ದೇವಸ್ಥಾನ. ನೋಡಿ ಎಷ್ಟು ದೇವಸ್ಥಾನ ಶಾಸನಗಳು ಕಾಣ್ಬೋದು ಅಂದರೆ ದೇವಸ್ಥಾನದಲ್ಲಿ. ನೋಡಿ ವೀರ್ಗಲ್ ಬೇರೆ ಇದು, ನೋಡಿ ಇದು ಶಾಸನ, ಇದು ವೀರ್ಗಲ್ಲು ಅನಿಸುತ್ತೆ, ಇದು ಶಾಸನನೇ. ನೋಡಿ ಬ್ಲೂ ಪ್ರಿಂಟ್ ನೋಡ್ರಿ, ಬ್ಲೂ ಪ್ರಿಂಟು ಆ ಗೊಬ್ಬರದ್ದು ಸಾಕಾಗಿದೆ ಬಿಡ್ರಿ. ಕೆಲವೊಂದು ಕಡೆ ನೋಡಿ ಬಿದ್ದಿದೆ, ಇದು ವೀರ್ಗಲ್ಲು ಬಿಡಿ, ಅದು ವೀರ್ಗಲ್ಲು, ಅದು ನೋಡಿದ್ರೆ ಗೊತ್ತಾಗುತ್ತೆ ವೀರ್ಗಲ್ಲು ಅಂತ. ಸ್ನೇಹಿತರೆ, ಯಾರಿಗಾದರೂ ಈ ಚಾನಲ್ ಇಷ್ಟ ಆಗಿದ್ದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೋ ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಮುಖಮಂಟಪ ಈ ಕಡೆ ಯಾವ ದೇವ್ರ ಇದೆ ಗೊತ್ತಾಗ್ತಾಯಿಲ್ಲ.